ಟಾರ್ಗೆಟ್ ಕೊಟ್ಟಿದ್ದೆ. ಇಷ್ಟು ವರ್ಷ ಆಯ್ತು, ಏನ್ರೋ ಮಾಡ್ತಿದ್ದೀರಾ ಎಲ್ಲ? ಅಪ್ಡೇಟ್ ಕೊಡ್ಬೇಕು ನಂಗೀಗ. ನೋಡಿ ಅಣ್ಣ, ನಮ್ಮ ಪ್ಲಾನ್ ಪ್ರಕಾರ ಆರೋಪಿಯನ್ನು ಕೋಟಿ ಕೋಟಿ ಖರ್ಚು ಮಾಡಿ ಬಿಡಿಸ್ಕೊಂಡು ಬಂದಾಯ್ತು. ಮುಂದಿದ್ದದ್ದು ಇವೊಂದು ಟಾರ್ಗೆಟು. ನನ್ನ ಕೆಲಸ ನಾನು ಮಾಡಿದ್ದೇನೆ. ಅಣ್ಣ, ನಾವು ಪ್ಲ್ಯಾನ್ ಪ್ರಕಾರ ಟೆಂಪಲ್ ಮ್ಯಾನೇಜ್ಮೆಂಟ್ ಮಾಡ್ತಿರೋ ಫ್ಯಾಮಿಲಿ ಮೆಂಬರ್ ಮೇಲೆ ಟಾರ್ಗೆಟ್ ಮಾಡಿದ್ವಿ. ಬಟ್ ಸಣ್ಣ ಎಡವಟ್ ಆಗಿಬಿಡ್ತಲ್ಲಿ. ಅವನು ಅಮೇರಿಕದಲ್ಲಿರೋ ವಿಷಯ ಗೊತ್ತಿಲ್ಲದೆ ಅವನ ಮೇಲೆ ಆರೋಪ ಮಾಡೋಕ್ಕೋಗಿ ಸ್ವಲ್ಪ ಕೈ ಸುಟ್ಕೊಂಡ್ವಿ. ಅಲ್ಲೊಂಚೂರು ಪ್ಲ್ಯಾನ್ ಎಡವಟ್ ಆಯಿತು. ಇಷ್ಟೊತ್ತಾಗಿ ಬಿಟ್ಬಿಡಿ, ಮುಂದಿನ ಪ್ಲಾನ್ ಏನೀಗ? ಅಣ್ಣ, ಇವನು ಹಿಂದೆ ಕ್ಷೇತ್ರದಲ್ಲಿ ಅನಾಥ ಶವಗಳನ್ನು ಹೂಳೋ ಕೆಲಸ ಮಾಡ್ತಿದ್ದ ಅಣ್ಣ. ಏನು ನಿಮ್ಮ ಹೆಸರು? ಚಿನ್ನಯ್ಯ. ಚಿನ್ನಯ್ಯ. ಸಮೀರ್. ನಕ್ಕೋ ಬಾಯ್. ಭೀಮಾ. ಅಣ್ಣ, ಇವನು ಇಟ್ಕೊಂಡು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ. ಸಮೀರ್. ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ. ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಅಂಡ್ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಒಂದ್ ಅಂದಾಜು ಪ್ರಕಾರ ಈ ವ್ಯಕ್ತಿ ತನ್ನ 20 ಇಯರ್ಸ್ ಆಫ್ ಸರ್ವಿಸ್ ಅಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದ್ದಾನೆ. ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದ್ದಾನೆ ಅನ್ನುವಂತಹ ವಿಷಯ ಇವನೊಬ್ನಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಅಂಡ್ ನೌ ಹಿ ಈಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್ ಬಿಕಾಸ್ ಈಗ ಈತನ್ಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ. ಅಂಡ್ ಈಗ ಅಸ್ಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ.